ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಚಮಸ್ವಮೆ. ಭಾರತ ಕಂಡ ಅತ್ಯಂತ ದುರ್ದೈವದ ಸಂಗತಿ ಎಂದರೆ 1962ರ ಚೀನಾ ಮತ್ತು ಭಾರತದ ನಡುವಿನ ಯುದ್ಧ. ಈ ಯುದ್ಧದಲ್ಲಿ ನಾವು ಹೀನಾಯವಾದ ಸೋಲನ್ನು ಅನುಭವಿಸಿದೆವು. ದುರ್ದೈವದ ಸಂಗತಿ ಎಂದರೆ ಆಗ ಪಂಡಿತ್ ಜವಾಹರಲಾಲ್ ನೆಹರೂರವರ ಆಪ್ತ ಮಿತ್ರರಾದ ವಿ.ಕೆ. ಕೃಷ್ಣ ಮೆನನ್ ಎನ್ನುವವರು ರಕ್ಷಣಾ ಮಂತ್ರಿಗಳಾಗಿದ್ರು. ಹೆಸರಿಗೆ ರಕ್ಷಣಾ ಮಂತ್ರಿ, ಇರೋದು ವಿದೇಶಾಂಗ ಸಚಿವರಂತೆ. ನಮ್ಮ ದೇಶಕ್ಕಿಂತಲೂ ಬೇರೆ ದೇಶವೇ ಅವರಿಗೆ ತುಂಬಾ ಇಷ್ಟವಾಗ್ತಿತ್ತು. ಅವರಿಗೆ ಯಾವ ಜವಾಬ್ದಾರಿ ನೀಡಿತ್ತು ಆ ಕೆಲಸ ಮಾಡ್ತಿರ್ಲಿಲ್ಲ, ಬೇರೆ ಎಲ್ಲ ಅನವಶ್ಯಕ ಕೆಲಸ ಮಾಡ್ತಿದ್ರು. ಅವರ ಮನಸ್ಥಿತಿ, ಅವರ ಬುದ್ಧಿ, ಅವರ ಬ್ರೇನ್ ಹೇಗೆ ಕೆಲಸ ಮಾಡ್ತಿತ್ತು ಅಂದ್ರೆ 1960-61ರಲ್ಲಿ ಸಂಸತ್ತಿನ ಒಂದು ಅಧಿವೇಶನದಲ್ಲಿ ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ. ಅದೇನೆಂದ್ರೆ, ಈಗ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರವಾಗಿದೆ, ನಾವು ಅವರ ಜೊತೆ ಸಂಬಂಧ ಗಟ್ಟಿಗೊಳಿಸಿಕೊಂಡಿದ್ದೇವೆ ಮತ್ತು ಪಾಕಿಸ್ತಾನವು ಕೂಡ ಹೇಳಿದೆ ಯಾವತ್ತೂ ನಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ. ನಮ್ಮ ಸುತ್ತಮುತ್ತ ಮತ್ಯಾರು ಶತ್ರುಗಳು ಇಲ್ವೇ ಇಲ್ಲ. ಹಾಗಾದರೆ ಈ ಸೈನಿಕರದು ಏನ್ ಕೆಲಸ, ಅವರ ಅವಶ್ಯಕತೆ ಆದ್ರೂ ಏನಿದೆ? ಹಲವರನ್ನು ಕೆಲಸದಿಂದ ತೆಗೆದುಬಿಟ್ರು. ಆಗ ಸಭೆಯಲ್ಲಿ ಒಬ್ಬ ಸದಸ್ಯ ಎದ್ದು ಕೇಳ್ತಾರೆ, ಮಾನ್ಯ ಸಚಿವರೇ, ಈಗ ನೀವು ಹೇಳ್ತಾ ಇದ್ದೀರಿ ಪಾಕಿಸ್ತಾನ್ ನಮ್ಮ ಮಿತ್ರ ಅಂತ ಮತ್ತು ಚೀನಾ ಮೊದಲಿನಿಂದಲೂ ಮಹಾಮಿತ್ರ ಅಂತ. ಹಿಂದಿ ಚೀನಿ ಬಾಯಿ ಅಂತ ಹೇಳ್ತಿರಲ್ಲ, ಒಂದು ವೇಳೆ ಸೈನಿಕರನ್ನು ತೆಗೆದರೆ, ಯಾವಾಗಾದ್ರೂ ಎಮರ್ಜೆನ್ಸಿಯಲ್ಲಿ ಸೈನಿಕರ ಅವಶ್ಯಕತೆ ಇದ್ರೆ ಏನು ಮಾಡ್ತೀರಿ ಮೆನನ್ ಸಾಹೇಬ್ರೆ? ಅದಕ್ಕೆ ಅವರು ಉತ್ತರ ಹೇಗಿರುತ್ತಂದ್ರೆ, ಹಿಂದೂಸ್ತಾನದಲ್ಲಿ ಬೇಜಾನ್ ಪೊಲೀಸರಿದ್ದಾರೆ, ಅಂತ ಸಂದರ್ಭ ಬಂದ್ರೆ ಅವರನ್ನು ಬಳಸಿಕೊಳ್ಳೋಣ ಅಂತ ಹೇಳಿದ್ರು. ಈಗಿನ ಯುವಕರು ವಿಚಾರ ಮಾಡಬೇಕು, ನಮ್ಮ ದೇಶ ಎಂತವರ ಕೈಯಲ್ಲಿ ಇತ್ತು ಅಂತ. ಒಮ್ಮೆ ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಅಲ್ಲಿ ವಿಚಿತ್ರವಾದ ಪ್ರಸ್ತಾವನೆಯನ್ನು ಇಡ್ತಾರೆ. ನಮ್ಮ ದೇಶಕ್ಕೆ ಆರ್ಮಿ ಅವಶ್ಯಕತೆ ಇಲ್ಲವಾದರೆ ಅವರಿಗಾಗಿ ಖರ್ಚು ಏಕೆ ಮಾಡಬೇಕು? ಹೀಗೆ ಸೈನಿಕರ ಮೇಲೆ ಇರುವ ಬಜೆಟ್ ಅನ್ನು ಕಡಿಮೆಗೊಳಿಸಿರುವಂತಹ ಮಹಾನ್ ವ್ಯಕ್ತಿತ್ವ ಅವರದು. ಬಜೆಟ್ ಅಷ್ಟೇ ಅಲ್ಲ, ಸೈನಿಕರಿಗಾಗಿ ಆಯುಧಗಳನ್ನು ತಯಾರಿಸುವಂತ ಕಾರ್ಖಾನೆಯನ್ನು ಮುಚ್ಚಿಸಿದವರು. ನಮಗೆ ಶತ್ರುಗಳೇ ಇಲ್ಲ ಎಂದ್ರೆ ನಮ್ಮ ಜೊತೆ ಯುದ್ಧ ಮಾಡೋರು ಇಲ್ಲ, ಹಾಗಾದ್ರೆ ನಮಗೆ ವೆಪನ್ಸ್ ಗಳ ಅವಶ್ಯಕತೆ ಏನಿದೆ? ಹೀಗೆ ನಮ್ಮ ದೇಶದ ಸೈನಿಕರಿಗಾಗಿ ಬಜೆಟ್ ಕಡಿಮೆಗೊಳಿಸಿರುವಂತ ವ್ಯಕ್ತಿ ಆತ. ಆ ಸಮಯದಲ್ಲಿ ಎಂತ ವಿಚಿತ್ರ ಪರಿಸ್ಥಿತಿ ಎದುರಾಯ್ತೆಂದ್ರೆ, ಯಾವ ಕಾರ್ಖಾನೆಗಳಲ್ಲಿ ವೆಪನ್ಸ್ ಗಳು ತಯಾರಾಗ್ತಿದ್ವೋ ಅದೇ ಕಾರ್ಖಾನೆಗಳಲ್ಲಿ ಕಾಫಿ, ಟೀ, ಬ್ರೂಕ್ ಬೌಂಡ್ ಗಳಂತ ಕಾರ್ಖಾನೆಗಳು ಪ್ರಾರಂಭವಾದವು. ಇಂಥ ಮಹಾನುಭಾವರಿಂದ ನಮ್ಮ ದೇಶ ದೌರ್ಭಾಗ್ಯಶಾಲಿ ಭಾರತವಾಯಿತು. 1962ರ ಚೀನಾ ಯುದ್ಧದಲ್ಲಿ ನಾವು ಹೀನಾಯವಾದ ಸೋಲನ್ನು ಅನುಭವಿಸಲು ಕೆಲವು ಕಾರಣಗಳಿವೆ. ನಮ್ಮ ಸೈನಿಕರನ್ನು ಕಡಿಮೆಗೊಳಿಸಿದ್ರು, ಅವರ ಮೇಲಿನ ಖರ್ಚು ಕಡಿಮೆಗೊಳಿಸಿದ್ರು, ಸೈನಿಕರಿಗಾಗಿ ಆಯುಧ ತಯಾರಿಸುವುದನ್ನು ನಿಲ್ಲಿಸಿಬಿಟ್ರು. ಯಾವತ್ತು ಸೈನಿಕರ ಎದುರಿಗೆ ಬರ್ತಿರ್ಲಿಲ್ಲ ರಕ್ಷಣಾ ಸಚಿವರು. ಅವರಿಗಾಗಿ ಹಿಂದೂಸ್ತಾನ ಅಂದ್ರೆ ಇಷ್ಟವಾಗ್ತಿರ್ಲಿಲ್ಲ, ಅಮೆರಿಕ, ಫ್ರಾನ್ಸ್, ಪ್ಯಾರಿಸ್ ಅಂದ್ರೆ ಇಷ್ಟವಾಗ್ತಿತ್ತು, ನ್ಯೂಯಾರ್ಕ್ ಅಂದ್ರೆ ಅವರಿಗೆ ಅಚ್ಚುಮೆಚ್ಚಿನ ಸ್ಥಳ. ವಿಪರ್ಯಾಸ ಏನೆಂದ್ರೆ ಭಾರತದಲ್ಲಿ ಜನಿಸಿದ್ರು. ನಮ್ಮ ದುರ್ದೈವ, ದುರ್ಬಲ ಸರ್ಕಾರದ ಕೈಯಲ್ಲಿ ಭಾರತ ಬಿತ್ತು. ಇದನ್ನೆಲ್ಲ ಗಮನಿಸಿದ ಚೀನಾದವರಿಗೆ ಒಳ್ಳೆ ಮೋಕ ಸಿಕ್ಕಂಗಾಯ್ತು. ಆಗ ಚೀನಾ ಒಂದು ಕುತಂತ್ರವನ್ನು ರಚಿಸಿ ಒಟ್ಟಿಗೆ ಭಾರತದ ಮೇಲೆ ಅಕ್ಟೋಬರ್ 20, 1962ರಲ್ಲಿ ಭಯಂಕರ ದಾಳಿ ಮಾಡಿತು. ತನ್ನ ಪೂರ್ಣ ಶಕ್ತಿಯೊಂದಿಗೆ ಉತ್ತರಾಖಂಡ ಮತ್ತು ಅರುಣಾಚಲ ಪ್ರದೇಶ, ಸುಮಾರು 50 ವರ್ಷಗಳ ಹಿಂದೆ ಅದನ್ನು ನೇಫಾ ಅಂತ ಕರಿತಿದ್ವಿ, ಆ ಪ್ರದೇಶಕ್ಕೆ ಚೀನಾದ ಪೀಪಲ್ ಲಿಬರೇಷನ್ಸ್ ಆರ್ಮಿ PLA ಅಲ್ಲಿ ಧಾವಿಸಿಬಿಟ್ಟು ಅವರ ವಿರುದ್ಧ ಪ್ರತಿದಾಳಿ ಮಾಡುವಷ್ಟು ಸೈನಿಕರು ನಮ್ಮಲ್ಲಿ ಇರಲಿಲ್ಲ. ಕೆಲವರಿದ್ರು, ಅವರಿಗೆ ವೆಪನ್ಸ್ ಗಳ ಸಪ್ಲೈಸ್ ಇರಲಿಲ್ಲ. ಏರ್ ಫೋರ್ಸ್ ಇದ್ರೂ ಅದನ್ನು ಯುದ್ಧಕ್ಕೆ ಬಳಸೋದಕ್ಕೆ ಅನುಮತಿ ಕೊಡಲಿಲ್ಲ. ಚೀನಿಯರೊಂದಿಗೆ ಯುದ್ಧ ಮಾಡಬೇಕಾದ್ರೆ ಇಂಡಿಯನ್ ಏರ್ ಫೋರ್ಸ್ ಅವಶ್ಯಕತೆ ಇತ್ತು. ಚೀನಾ ಸೈನಿಕರು ಈ ದಾಳಿಯಲ್ಲಿ ತಮ್ಮ ಕ್ರೂರತ್ವವನ್ನು ತೋರಿಸಿಬಿಟ್ರು. ಎಲ್ಲಕ್ಕಿಂತ ಹೀನಾಯ ಕೆಲಸ ಅವರು ಮಾಡಿದ್ರು. ಆ ನಾರ್ತ್ ಈಸ್ಟ್ ಇಲಾಖೆ ಮತ್ತು ನೇಫಾ ಇಲಾಖೆ ಪ್ರದೇಶಗಳಲ್ಲಿ ಜನರು ವಾಸಿಸುತ್ತಿದ್ರು. ಅಲ್ಲಿ ಸಾವಿರಾರು ಸಹೋದರಿಯನ್ನು ಅತ್ಯಾಚಾರ ಮಾಡಿದ್ರು. ಅಲ್ಲಿನ ಸಾಮಾನ್ಯ ಜನರನ್ನು ಬರ್ಬರವಾಗಿ ಕತ್ತರಿಸಿಬಿಟ್ರು. ನಾರ್ತ್ ಈಸ್ಟ್ ಇಂಥ ಪ್ರದೇಶವಿದೆ, ಅಲ್ಲಿ ದಿನದ ಜೀವನ ನಡೆಸುವುದೇ ತುಂಬಾ ಕಷ್ಟಕರವಾಗಿರುತ್ತದೆ. ಆ ಜೀವನವೇ ಆಕ್ರಮಣದಂತಿರುತ್ತದೆ. ಮೇಲಿಂದ ವಿದೇಶಿಯರ ಈ ತರಹದ ಆಕ್ರಮಣವಾದರೆ ಹೇಗೆ ಸಹಿಸಿಕೊಳ್ಳೋದು? ಒಮ್ಮೆ ಊಹಿಸಿಕೊಳ್ಳಿ. ಆಗ ಅಲ್ಲಿನ ಪ್ರಜೆಗಳ ಮನಸ್ಸಿನಲ್ಲಿ ಒಂದು ತರಹದ ವಿದ್ರೋಹ ಮತ್ತು ಒಂದು ತರಹದ ದೇಶದ ಮೇಲಿನ ಬೇಜಾರು. ಆಗಿನ ಸರ್ಕಾರದ ಬೇಜವಾಬ್ದಾರಿಯಿಂದ ದುಃಖ, ನೋವು ಯಾರಿಗೆ ಹೇಳ್ಬೇಕು?
ಅತ್ತ ಸುಮಾರು 640 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ ಆಕ್ರಮಣ ಮಾಡಿ ಚೀನಾ ತನ್ನ ವಶದಲ್ಲಿ ಇಟ್ಟುಕೊಂಡಿತ್ತು. ಸುಮಾರು 4 ರಿಂದ 5 ಸಾವಿರ ಜನರ ಸಾವು ಸಂಭವಿಸಿತ್ತು. ಇದಕ್ಕೆಲ್ಲ ಯಾರು ಹೊಣೆ? ನಂತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಮೆರಿಕದ ನೆರವು ಕೇಳ್ತಾರೆ ಚೀನಾದೊಂದಿಗಿನ ಯುದ್ಧ ನಿಯಂತ್ರಿಸಿಕೊಳ್ಳೋದಕ್ಕೆ. ಆದರೆ ಆಕ್ರಮಣ ಮಾಡಿದ ಪ್ರದೇಶ ಚೀನಾದವರ ಪಾಲಾಯ್ತು. ಎಂಥ ದುಸ್ಥಿತಿ ಅಂದ್ರೆ ನಮ್ಮ ಯಾತ್ರಾ ಸ್ಥಳವಾಗಿರುವಂತ ಕೈಲಾಸ ಮಾನಸ ಸರೋವರ ಕೂಡ ಅವರ ವಶದಲ್ಲಿ ಇದೆ. ಅಲ್ಲಿಗೆ ಹೋಗಬೇಕಾದರೆ ಚೀನಾ ದೇಶದಿಂದ ವೀಸಾ ಪಡೆದುಕೊಳ್ಳಬೇಕು. ಇದಕ್ಕಿಂತ ಹೀನಾಯ ಪರಿಸ್ಥಿತಿ ಮತ್ತೊಂದಿಲ್ಲ. ನಂತರ ಸಂಸತ್ತಿನಲ್ಲಿ ಒಮ್ಮೆ ಅಧಿವೇಶನ ನಡೆಯಿತು. ಆಗ ಸಂಸತ್ತಿನ ಸದಸ್ಯರಾದ ಮಹಾವೀರ್ ತ್ಯಾತೆ ಎನ್ನುವವರು ಒಂದು ಪ್ರಶ್ನೆ ಕೇಳ್ತಾರೆ. ಚೀನಾದವರ ದಾಳಿಯಿಂದ ಸಾವಿರಾರು ಜನರ ಸಾವು ಹಾಗೂ ಕಳೆದುಕೊಂಡಿರುವಂತಹ ಆ ಪ್ರದೇಶಕ್ಕೆ ಯಾರು ಹೊಣೆ? ನೆಹರೂಜಿ ಅವರ ಉತ್ತರ ಹೀಗಿರುತ್ತೆ: ಆ ಪ್ರದೇಶ ಬರಡು ಬಂಜರು ಭೂಮಿ, ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯೋದಿಲ್ಲ. ಆ ಬಂಜರು ಭೂಮಿಯಿಂದ ಯಾವ ಉಪಯೋಗನೂ ಇಲ್ಲ, ಹೋಗಲಿ ಬಿಡಿ ಅಂತ ಬೇಜವಾಬ್ದಾರಿಯಿಂದ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ಮೇಲೆ ಸಾರಿಸುತ್ತಿರುತ್ತಾರೆ. ಆಗ ಮಹಾವೀರ್ ತ್ಯಾತೆಯವರು ಒಂದು ಮಾತು ಹೇಳ್ತಾರೆ: ನಿಮ್ಮ ತಲೆಯ ಮೇಲೂ ಒಂದು ಕೂದಲು ಕೂಡ ಬೆಳೆಯೋದಿಲ್ಲ, ಬರಡು ಬಂಜರವಾಗಿದೆ ನಿಮ್ಮ ತಲೆ, ಕಡೆದು ಕೊಡಿ ಚೀನಾದವರಿಗೆ. ತಾಯಿ ಭಾರತಾಂಬೆ ದುರ್ಬಲ ಹಾಗೂ ಅಸಮರ್ಥ ನಾಯಕರಿಂದ ಕಳೆದುಕೊಂಡಿರುವಂತಹ ಪ್ರದೇಶ ಹಾಗೂ ತೀರ್ಥ ಸ್ಥಳವಾಗಿರುವಂತಹ ಕೈಲಾಸ ಪರ್ವತ ಮತ್ತೆ ಪಡೆದುಕೊಳ್ಳುತ್ತೇವೆ ಎಂಬ ನಂಬಿಕೆ ನನಗಿದೆ. ಎಲ್ಲಾ ಭಾರತೀಯರಲ್ಲಿ ನನ್ನ ವಿನಂತಿ ಏನೆಂದರೆ, ನಿಮ್ಮ ಅಮೂಲ್ಯವಾದ ಮತಗಳಿಂದ ದುಷ್ಟರನ್ನು ಭ್ರಷ್ಟರನ್ನು ಆರಿಸಿ ತರಬೇಡಿ. ಜೈ ಹಿಂದ್, ಜೈ ಭಾರತ ಮಾತೆ.